ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ವೃಂದಾವನ ಎಂಬ ಹಳ್ಳಿಯಲ್ಲಿ ಒಬ್ಬ ಹುಡುಗ ಬೆಳೆದ. ಅವನ ಹೆಸರು ಶ್ರೀಕೃಷ್ಣ. ಅವನು ಗೋವುಗಳನ್ನು ಮೇಯಿಸುತ್ತಿದ್ದ, ಮಕ್ಕಳ ಜೊತೆ ಆಟವಾಡುತ್ತಿದ್ದ. ಸಂಜೆ ಬಂದರೆ ಕೊಳಲು ಬಾರಿಸುತ್ತಿದ್ದ. ಆ ಕೊಳಲಿನ ಶಬ್ದ ಕೇಳಿದರೆ ವೃಂದಾವನವೇ ನಿಲ್ಲುತ್ತಿದ್ದಂತೆ ಇತ್ತು. ಅದೇ ಹಳ್ಳಿಯಲ್ಲಿ ರಾಧೆ ಇದ್ದಳು. ಅವಳು ಕೃಷ್ಣನನ್ನು ಸಾಮಾನ್ಯ ಹುಡುಗನಂತೆ ನೋಡಲಿಲ್ಲ. ಅವರು ಮಾತಾಡದೇ ಇದ್ದರೂ ಎಲ್ಲವೂ ಹೇಳಿದಂತೆ ಆಗುತ್ತಿತ್ತು. ಅವರ ಸಂಬಂಧ ಮೌನದಲ್ಲೇ ಸಾಗುತ್ತಿತ್ತು. ಕೃಷ್ಣ ಕೊಳಲು ಬಾರಿಸಿದಾಗ ಗೋಪಿಯರೆಲ್ಲ ಸೇರಿಕೊಳ್ಳುತ್ತಿದ್ದರು. ಆ ನಾದ ಎಲ್ಲರನ್ನೂ ಸೆಳೆಯುತ್ತಿತ್ತು. ರಾಧೆ ಮಾತ್ರ ದೂರ ನಿಂತು ಕೇಳುತ್ತಿದ್ದಳು. ಅವಳಿಗೆ ಹತ್ತಿರ ಹೋಗಬೇಕೆನ್ನುವ ಆಸೆ ಇರಲಿಲ್ಲ. ಕೊಳಲಿನ ನಾದ ಕೇಳಿದರೆ ಅವಳಿಗೆ ಜಗತ್ತನ್ನೇ ಮರೆತಂತಾಗುತ್ತಿತ್ತು. ಕೃಷ್ಣ ಮಥುರಕ್ಕೆ ಹೋಗುವುದು. ಒಂದು ದಿನ ಕೃಷ್ಣನಿಗೆ ವೃಂದಾವನ ಬಿಟ್ಟು ಹೋಗಬೇಕೆಂದು ತಿಳಿಯಿತು. ಇದು ಅವನ ಇಚ್ಛೆಯಾಗಿರಲಿಲ್ಲ. ಅವನಿಗೆ ಮಾಡಬೇಕಾದ ಕೆಲಸ ಇತ್ತು. ಕಂಸನನ್ನು ಎದುರಿಸಬೇಕು, ಧರ್ಮವನ್ನು ಕಾಪಾಡಬೇಕು ಎಂಬ ಕರ್ತವ್ಯ ಅವನನ್ನು ಮಥುರಕ್ಕೆ ಕರೆದುಕೊಂಡು ಹೋಯಿತು. ಆ ದಿನ ವೃಂದಾವನದ ವಾತಾವರಣವೇ ಬೇರೆಯಾಗಿತ್ತು. ಎಲ್ಲೆಡೆ ಮೌನವಿತ್ತು. ಕೃಷ್ಣ ಹೊರಟು ಹೋಗುವಾಗ ರಾಧೆಯ ಕಣ್ಣೀರೇ ತನ್ನ ಕರ್ತವ್ಯಕ್ಕೆ ಅಡ್ಡಿಯಾಗಬಾರದೆಂದು ಅವಳನ್ನು ಮೌನವಾಗಿ ಸಮಾಧಾನಪಡಿಸಿದನು. ಆ ದಿನ ರಾಧೆ ಏನೂ ಕೇಳಲಿಲ್ಲ, ಏನನ್ನೂ ಹೇಳಲಿಲ್ಲ, ಕಣ್ಣೀರನ್ನು ಹಾಕಲಿಲ್ಲ. ಕೇವಲ ನಿಂತು ನೋಡುತ್ತಾ ಇದ್ದಳು. ಕೊನೆಗೂ ಕೃಷ್ಣ ವೃಂದಾವನ ಬಿಟ್ಟು ಹೊರಟು ಹೋದನು. ಮಥುರದಲ್ಲಿ ಏನಾಯಿತು? ಮಥುರಕ್ಕೆ ಹೋದ ಕೃಷ್ಣ ಕಂಸನನ್ನು ಸಂಹರಿಸಿದ. ಅಲ್ಲಿ ತನ್ನ ಜನ್ಮ ಕರ್ತವ್ಯವನ್ನು ನೆರವೇರಿಸಿದ. ಆಮೇಲೆ ಅವನ ಜೀವನ ವೃಂದಾವನದಂತಿರಲಿಲ್ಲ. ಅಲ್ಲಿ ಆಟವೂ ಇರಲಿಲ್ಲ, ಕೊಳಲೂ ಇರಲಿಲ್ಲ, ಜವಾಬ್ದಾರಿಗಳು ಮಾತ್ರ ಇದ್ದವು. ನಂತರ ಕೃಷ್ಣನು ದ್ವಾರಕೆಗೆ ಹೋಗಿ ಅಲ್ಲಿ ರಾಜನಾದ. ನಂತರ ಅವನು ರುಕ್ಮಿಣಿಯನ್ನು ಮದುವೆಯಾದನು. ರುಕ್ಮಿಣಿ ಕೃಷ್ಣನನ್ನು ಮನಸಾರೆ ಪ್ರೀತಿಸುತ್ತಿದ್ದಳು. ಅವಳನ್ನು ಕೃಷ್ಣನೇ ಕರೆದುಕೊಂಡು ಬಂದು ದ್ವಾರಕೆಯಲ್ಲಿ ಮದುವೆಯಾದನು. ಆ ಮದುವೆಯಾದರೂ ಕೃಷ್ಣನ ಜೀವನ ಜವಾಬ್ದಾರಿಗಳಿಂದ ತುಂಬಿತ್ತು. ಅವನು ರಾಜನಾಗಿ ಧರ್ಮ ಮತ್ತು ಕರ್ತವ್ಯಗಳಲ್ಲಿ ಮುಳುಗಿದ್ದನು. ಆದರೆ ವೃಂದಾವನದಲ್ಲಿ ಯಾವುದೂ ಬದಲಾಗಲಿಲ್ಲ. ಅಲ್ಲಿ ರಾಧೆ ಮಾತ್ರ ಉಳಿದಳು. ಜನಪ್ರಚಲಿತ ಕಥೆಗಳ ಪ್ರಕಾರ ರಾಧೆಗೆ ಸಮಾಜದ ನಿಯಮದಂತೆ ಮದುವೆಯಾಯಿತು. ಆದರೆ ಅವಳ ಮನಸ್ಸು ಯಾವುದೂ ಬದಲಾಗಲಿಲ್ಲ. ಅವಳು ದಿನವೂ ಯಮುನಾ ತೀರಕ್ಕೆ ಹೋಗುತ್ತಿದ್ದಳು. ಕೃಷ್ಣ ಕೊಳಲು ಬಾರಿಸುತ್ತಾನೆ ಅನ್ನುವ ಭಾವದಲ್ಲಿ ಅದೇ ಜಾಗದಲ್ಲಿ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದಳು. ವರ್ಷಗಳು ನಿಧಾನವಾಗಿ ಕಳೆಯುತ್ತಾ ಹೋದವು. ಕೃಷ್ಣ ದ್ವಾರಕೆಯಲ್ಲಿ ರಾಜನಾಗಿ ಧರ್ಮ ಮತ್ತು ಕರ್ತವ್ಯಗಳ ನಡುವೆ ಬದುಕುತ್ತಿದ್ದ. ಅವನ ಜೀವನ ಈಗ ಅರಮನೆ, ಸಭೆ, ಯುದ್ಧ, ನಿರ್ಣಯಗಳ ಮಧ್ಯೆ ಸಾಗುತ್ತಿತ್ತು. ಆದರೆ ವೃಂದಾವನ ಮಾತ್ರ ಹಾಗೇ ಇತ್ತು. ಅಲ್ಲಿ ಏನೂ ಬದಲಾಗಲಿಲ್ಲ. ರಾಧೆ ಮಾತ್ರ ಅವನ ನೆನಪಿಗಿಂತ ಹೆಚ್ಚು ಅವನ ಭಕ್ತಿಯಲ್ಲೇ ಅವಳು ಬದುಕುತ್ತಿದ್ದಳು. ರಾಧೆಯ ಅಂತಿಮ ಪಯಣ. ಕಾಲದ ಜೊತೆ ರಾಧೆಯ ದಿನಗಳು ಶಾಂತವಾಗುತ್ತಾ ಹೋಯಿತು. ಆದರೆ ಮನಸ್ಸು ಮಾತ್ರ ಯಾವತ್ತೂ ಕೃಷ್ಣನಲ್ಲೇ ಇತ್ತು. ಅವಳು ಇನ್ನೂ ಯಮುನಾ ತೀರಕ್ಕೆ ಹೋಗುತ್ತಿದ್ದಳು. ಕೃಷ್ಣನ ಕೊಳಲು ನಾದ
ಇನ್ನು ಕಿವಿಯಲ್ಲಿ ಮೊಳಗುವಂತೆ ಅವಳಿಗೆ ಅನ್ನಿಸುತ್ತಿತ್ತು. ಒಂದು ದಿನ ಯಮುನಾ ತೀರದಲ್ಲಿ ಕುಳಿತು ಕೃಷ್ಣನ ಹೆಸರನ್ನೇ ಮನಸ್ಸಿನಲ್ಲಿ ಹೇಳಿಕೊಂಡು ಅವಳು ನಿಧಾನವಾಗಿ ಕಣ್ಣು ಮುಚ್ಚಿದಳು. ಭಕ್ತಿ ಸಾಹಿತ್ಯಗಳಲ್ಲಿ ಹೇಳುವಂತೆ ಅದು ಸಾಮಾನ್ಯ ಅಂತ್ಯ ಅಲ್ಲ, ಅದು ವಿದಾಯವೂ ಅಲ್ಲ. ರಾಧೆ ದೇಹವನ್ನು ಬಿಟ್ಟು ಕೃಷ್ಣನಲ್ಲಿ ಲೀನಳಾದಳು. ಅವಳ ಆತ್ಮ ಕೃಷ್ಣನಲ್ಲೇ ಸೇರಿತು. ರಾಧೆ ಗೋಲೋಕವನ್ನು ಸೇರಿದಳು ಎಂದು ನಂಬಲಾಗಿದೆ. ಅದಕ್ಕೆ ಹೇಳುತ್ತಾರೆ, ಕೃಷ್ಣ ವೃಂದಾವನದಲ್ಲಿಲ್ಲ, ರಾಧೆ ದ್ವಾರಕೆಯಲ್ಲಿಲ್ಲ. ಆದರೆ ಕೃಷ್ಣ ಇರುವ ಕಡೆ ರಾಧೆ ಇದ್ದಾಳೆ, ರಾಧೆ ಇರುವ ಕಡೆ ಕೃಷ್ಣನಿದ್ದಾನೆ. ಹಾಗಾದರೆ ಸ್ನೇಹಿತರೆ, ಇದು ಪ್ರೀತಿಯ ಕಥೆಯಲ್ಲ, ಇದು ದೂರದ ಕಥೆಯೂ ಅಲ್ಲ, ಇದು ಭಕ್ತಿಯಿಂದ ಲೀನತೆಯಾದ ಕತೆ. ರಾಧೆ ಕೃಷ್ಣ ಕತೆ ಇಲ್ಲಿಗೆ ಮುಗಿಯೋದಿಲ್ಲ, ಅದು ಭಕ್ತಿಯಲ್ಲೇ ಜೀವಂತವಾಗಿರುತ್ತದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.